ಕಾಡು ಕಾಡು ಕೋ ಅಂತಿದೆ. ಬೆಂಗಳೂರಲ್ಲಿ ಇಷ್ಟು ನೆಮ್ಮದಿ ಸಿಗಲ್ಲ ಪಿಳೆ. ಹಿಂಗಿದೆ ನೋಡ್ಬರಿ ಪ್ಲೇಸು. ಇವಾಗ ಹೋಗ್ತಿರೋ ಪ್ಲೇಸ್ ಇನ್ನೂ ಮಸ್ತ್ ಆಗಿದೆ. ಇನ್ನೇನು ಬರ್ತಾ ಇದೆ ಪ್ಲೇಸು. ಹಿಂಗೋಗಿ ಇಲ್ಲೊಂದು ಅಪ್ಪತ್ತಿ ಟಾಪಿಗೆ ಹೋದ್ರೆ ಸ್ವರ್ಗ. ಒಂದು ಒಳ್ಳೆ ಸ್ಪಾಟ್ ಇದೆ ಇಲ್ಲಿ. ಅವಾಗ ನೋಡಿದ ಇವೆಲ್ಲ ಸಣ್ಣ ಸಣ್ಣ ಗಿಡ, ಇವಾಗ ನೋಡ್ಬಿಡಿ ಹೆಂಗಾಯ್ದವೆ. ಈಗ ಇದೆಲ್ಲ ಗಿಡ ಹಾಕ್ಬೇಕಾದ್ರೆ ನಾನು ನೋಡಿದ್ದೆ. ಗಿಡ ನನ್ನ ಎದೆ ಸ್ಟ್ರೈಟಿಗೆ ಬಂದಿದೆ ಇವಾಗ. ಎಷ್ಟು ಸಖತ್ತಾಗಿದೆ. ನೇರಳೆಣ್ಣಲ್ಲ ಈ ಸ್ಪಾಟು. ಕಾಡು ಕಾಡು ಕೋ ಅಂತಿದೆ. ಬೆಂಗಳೂರಲ್ಲಿ ಇಷ್ಟು ನೆಮ್ಮದಿ ಸಿಗಲ್ಲ ಪಿಳೆ. ಹಿಂಗಿದೆ ನೋಡ್ಬರಿ ಪ್ಲೇಸು. ಇವಾಗ ಹೋಗ್ತಿರೋ ಪ್ಲೇಸ್ ಇನ್ನೂ ಮಸ್ತ್ ಆಗಿದೆ. ಬೇಗ ಹೋಗ್ಬೇಕು. ಎಲ್ಲ ಅಲ್ಲಿ ಇದ್ದಾರೆ. ಮನೆ ಫಂಕ್ಷನ್, ಮನೆ ಓಪನ್ ಟೈಮಲ್ಲಿ ನಾವು 3 ಜನ ನೋಡ್ರಿ ಇಲ್ಲಿ ತಿರುಗಾಡ್ತೀವಿ. ಇವತ್ತೇನಲ್ಲ, ನಾಡಿದ್ದು ಮನೆ ಓಪನ್ ಇರೋದು, ಬುಧವಾರ. ಇವತ್ತು ಮಳೆ ಬಂದೋಯ್ತಲ್ಲ, ಒಂದು ರೌಂಡ್ ಹೋಗಿ ಬರೋಣ ಅಂತ ಹಿಂಗೆ ನಡ್ಕೊಂಡು ಹೋಗ್ತಾ ಇರೋದು. ಇಲ್ಲೇನೇನೋ ಜಾಗ ಎಲ್ಲ ಮಾಡೋರು ಇಲ್ಲಿ. ದಿಗಿ ಇಲ್ಲಿ ಜಾಗ ಇದೆ, ಹೋಗಿ ರೋಡ್ ಇದೆ ಕಣ. ಇನ್ನೇನು ಬರ್ತಾ ಇದೆ ಪ್ಲೇಸು. ಹಿಂಗೋಗಿ ಇಲ್ಲೊಂದು ಅಪ್ಪತ್ತಿ ಟಾಪಿಗೆ ಹೋದ್ರೆ ಸ್ವರ್ಗ ಸಿಕ್ತು. ಸ್ವರ್ಗದ್ದು ಬಾರ್ಡ್ರ್ ಆ ಕಡೆ ಇದೆ. ಬಾರ್ಡ್ರ್ ದಾಟೋಣ ಫಸ್ಟು. ದಾಟ್ರ ಸಾಕಾಗಿದೆ. ಇಲ್ಲೇ ಹಿಂಗೆ ಕಾಣ್ತಿದೆ. ನಿನ್ನ ಮುಂದೆ ಹೆಂಗಿದೆ ಗೊತ್ತಾ? ನಾನು ಅವಾಗ ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಒಂದ್ಸರಿ ಇಲ್ಲಿಗೆ ಬಂದಿದ್ದೆ. ಈ ಟಾಪಿಕ್ ಹೋಗೋಣ. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಗೈಸ್, ಇದು ಪ್ಲೇಸು. ಇದು ಇನ್ನೂ ಬರೀ ಸ್ವಲ್ಪ ಅಷ್ಟೇ, ಇನ್ನೂ ಟಾಪಲ್ಲಿದೆ. ಬಟ್ ಪ್ಲೇಸು ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮಗೊಂದು ನಾನು ತೋರಿಸ್ತೀನಿ ನೋಡಿ. ಅಲ್ಲೊಂದು ಡ್ಯಾಮ್ ಕಾಣ್ತಿದೆ, ವಾಟ್ರು ಕಾಣ್ತಿದ್ಯಾ? ಇದು ಇನ್ನೂ ಟಾಪಿಗೆ ಹೋಗೋಣ ಬನ್ನಿ. ಮಸ್ತಾಗಿದೆ. ಇಲ್ಲಿಂದನೇ ಮಳೆ ಬಂದು ಹೋಗಿರೋದಕ್ಕೂ ಫೀಲ್ ಮಾತ್ರ ಸ್ವರ್ಗ ಅನ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಥ್ರಿಲ್ಲು ಅನಪಿಳೆ. ಇನ್ನೂ ಆ ಸೈಡ್ದು ಕಾಣುತ್ತೆ. ಬಟ್ ಇದು ಒಂದು ಸೈಡ್ ಇವಾಗ ನಾನು ತೋರಿಸ್ತಾ ಇರೋದು ಇದು. ಅದೆಲ್ಲ ಸಖತ್ತಾಗಿದೆ ಗುರು. ಮಳೆ ಬಂದು ಹೋಗಿರೋದಕ್ಕೂ ಆ ಮೋಡಗಳು ನೋಡಿ ಅಲ್ಲಿ ಸಾಕಾಗಿದೆ. ಅಲ್ಲಿ ನೋಡಿ, ಇಲ್ಲಿ ಅದು ಡ್ಯಾಮ್. ಏನೋ ಪಿಳೆ ಅದು ಡ್ಯಾಮ್. ಆ ಡ್ಯಾಮಿಂದ ಮೇಲೊಂದು ಬೆಟ್ಟ ಇದೆ, ಅದು ಮಾತ್ರ ಸಖತ್ತಾಗಿ ಕಾಣ್ತಿದೆ. ಇಲ್ಲಿ ತನಕ ಹತ್ತಿ ಸುಸ್ತು ಮಾಡ್ಕೊಂಡು ಬಂದ್ರು. ಈ ತರ ಒಂದು ಪ್ಲೇಸ್ ನೋಡಿದಾಗ ಆಗೋ ಖುಷಿ ಇದೆಯಲ್ಲ, ಅದು ಸಖತ್ತಾಗಿರುತ್ತೆ. ಇನ್ನು ಮುಂದೆ ಪ್ಲೇಸ್ ಇದೆ, ತೋರಿಸ್ತೀನಿ. ಯಾರನ್ನು ಕೂಡ ಸ್ಯಾಟಿಸ್ಫೈ ಮಾಡಕ್ ಆಗೋದಿಲ್ಲ. ಹಿಂಗಂದ್ರೆ ಹಂಗೆ ಅಂತಾರೆ, ಹಂಗಂದ್ರೆ ಹಿಂಗೆ ಅಂತಾರೆ. ಜೀವನದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ. ಬಂದವರು ಬಂದರಂತೆ, ಹೋದವರು ಹೋದರಂತೆ, ನಿನಗೇಕೆ ಅವರ ಚಿಂತೆ, ಬದುಕು ನಿನಗೆ ಬೇಕಾದಂತೆ. ನಾನು ಹೇಳಿದ್ನಲ್ಲ, ಇದು ಒಂದು ಸೈಡ್, ಈ ಸೈಡು ಇದು ಚಿಕ್ಕಮಂಗ್ಳೂರದ್ದು ಬೆಟ್ಟಗಳು ಏನು ಬರುತ್ತೆ, ಈ ಮುಳ್ಳಯ್ಯನಗಿರಿ ಶ್ರೇಣಿಗಳೆಲ್ಲ, ಅದೆಲ್ಲ ಈ ಸೈಡ್ ಕಾಣುತ್ತೆ.
ಅದು ಬಿಟ್ಟು ನೋಡ್ತೀರ ನನಗೆ ಈ ಸೈಡ್ ಮಾತ್ರ ಹೆವಿಯಾಗಿ ಕಾಣ್ತಿರೋದು ಮಾತ್ರ ಹೆಂಗಿದೆ ಹೋಗ್ಲಿ ಇದು ನೋಡಿ ಇಲ್ಲಿ ಮಳೆ ಬಂದು ಅದಕ್ಕೂ ಇನ್ನೂ ಮಸ್ತಾಗಿ ಕಾಣ್ತಿರೋದು ಅನ್ಸುತ್ತೆ. ನಾನೊಂದು ಝೂಮ್ ಮಾಡ್ತೀನಿ, ಇದು ಎಷ್ಟು ಮಟ್ಟಿಗೆ ಝೂಮ್ ಆಗ್ತಾ ಗೊತ್ತಿಲ್ಲ, ಬಟ್ ಈ ಪ್ಲೇಸ್ ನೋಡಿ ಹೆಂಗೆ ಕಾಣ್ತಿದೆ. ಚಿಂದಿದೆ ಚಿಂದಿ. ಗೈಸ್ ನೋಡಿದ್ರಲ್ಲ ಹೆಂಗಿತ್ತು ಪ್ಲೇಸು. ನಮ್ಮ ಜೊತೆಲಿ ಇಬ್ರು ಬಂದಿರಲ್ಲ, ಅವ್ರನ್ನ ಕೇಳೋಣ ಹೆಂಗಿತ್ತು ಪ್ಲೇಸ್. ಹೆಂಗಿತ್ರಪ್ಪ ಪ್ಲೇಸು? ಸೈಕ್ ಇತ್ತಾ? ಅದ್ಯಾವುದೋ ಸೈಕ್ ಆಗಿತ್ತಂತೆ ಪ್ಲೇಸು. ಇಲ್ಲಿ ಪ್ರಾಣಿ ಹಾರ್ಬಾರ್ದಂತ ಚರಂಡಿ ಹೊಡ್ತಿದೆ. ಮನೇಲಿ ಮೈನ್ ಪರ್ಪಸ್ ಏನು ಅಂದರೆ, ಮನೇಲಿ ಸ್ಪೀಕರ್ ತಂದಿದ್ದಾರೆ, ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಮನೆ ಹತ್ರ, ಯಾವುದು ಸಾಂಗ್ಗಳಿಲ್ಲ ಹಾಕೋಣ ಅಂದರೆ. ಅದಕ್ಕೆ ನಾವೊಂದು ಸಾಂಗ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗೋಣಂತ ಇಲ್ಲಿಗೆ ಬಂದಂಗೆ ಆಗುತ್ತೆ, ಒಂದು ಪ್ಲೇಸು ತೋರಿಸ್ದಂಗೆ ಆಗ್ತಲ್ಲ ಅಂತ ಇಲ್ಲಿ ತನಕ ಬಂದಿತ್ತು. ಇವಾಗ ಎಲ್ಲ ಹೋಗೋದು ಗೊತ್ತಾಗ್ತಿಲ್ಲ. ಇಲ್ಲಿ ಡೌನ್ ಡೀಪ್ ಹೆಂಗಿದೆ ಗೊತ್ತಾ, ಇಲ್ಲಿ ಇಳಿಬೇಕಾರೆ ಈಗ ಶೆಕೆಗೆ ತಂತಿದೆ. ಈಗ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ.